ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮಾವಿನ ಉಪ್ಪಿನಕಾಯಿ ಹಾಕಲೆಂದೇ ಇರುವ ವಿವಿಧ ವೆರೈಟಿಯ ಮಾವಿನ ತಳಿಗಳಿದ್ದು, ಇವುಗಳನ್ನು ಖರೀದಿಸಲು ಮಂಗಳೂರು, ಮಡಿಕೇರಿ, ಮೈಸೂರು ಭಾಗದ ಜನರು ಪುತ್ತೂರಿನ ಕೆಲವು ಆಯ್ದ ಮಾರಾಟಗಾರರಿಗೆ ಬರುತ್ತಾರೆ. ಪುತ್ತೂರಿನ ಸುದಾನ ಶಾಲೆಯ ಮುಂಭಾಗದಲ್ಲಿ ವಿವಿಧ ರೀತಿಯ ಮಾವಿನ ಮಿಡಿಗಳನ್ನು ಮಾರಾಟ ಮಾಡುವ ತಂಡವೊಂದಿದ್ದು, ಕಳೆದ 15 ವರ್ಷಗಳಿಂದ ಮಾವಿನ ಮಿಡಿಯಲ್ಲೇ ಇವರು ಎಕ್ಸ್ಪರ್ಟ್ ಆಗಿದ್ದಾರೆ. ಉಪ್ಪಿನಕಾಯಿ ಹಾಕಲು ಅತ್ಯಂತ ಬೆಸ್ಟ್ ಮಾವಿನಕಾಯಿ ಅಂದರೆ ಅದು ಕರಾವಳಿಯಲ್ಲಿ ಅಪ್ಪೆಮಿಡಿ ಎಂದು ಕರೆಯಲ್ಪಡುವ ಜಾತಿಯ ಮಾವಿನಕಾಯಿಯಾಗಿದೆ. ಈ ಅಪ್ಪೆಮಿಡಿ ಮಾವಿನಕಾಯಿಗಳು ಸಾಮಾನ್ಯವಾಗಿ ಸಾಗರ, ಶಿವಮೊಗ್ಗ ಭಾಗದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದ್ರೆ, ಜಿಲ್ಲೆಯಲ್ಲಿ ಬೆಳೆಯುವ ಕೆಲವು ಕಾಟು ಮಾವಿನಕಾಯಿಗಳು, ಜೀರಿಗೆ ಮಾವಿನಕಾಯಿ ಹೀಗೆ ಹಲವು ತರಹದ ಮಾವಿನಕಾಯಿಗಳು ಜಿಲ್ಲೆಯಲ್ಲಿ ಲಭ್ಯವಿದೆ. ರುಚಿ ಹಾಗೂ ಬಾಳಿಕೆಯ ಗುಣಮಟ್ಟವನ್ನು ನೋಡಿಕೊಂಡು ಈ ಮಾವಿನ ಮಿಡಿಗಳಿಗೆ ದರ ಫಿಕ್ಸ್ ಆಗುತ್ತೆ. ಕಾಡು ಮಾವಿನಕಾಯಿಗಳಿಗೆ ಕಿಲೋವೊಂದಕ್ಕೆ 150 ರಿಂದ 200 ರೂಪಾಯಿಗಳಿದ್ರೆ, ಜೀರಿಗೆ ಮಾವಿನಕಾಯಿಗೆ 200 ರಿಂದ 250 ರೂಪಾಯಿ ತನಕ ದರವಿದೆ. ಕೆಲವು ಮಾವಿನ ತಳಿಗಳು ಹಣ್ಣಾದ್ರೆ ರುಚಿಕರವಾಗಿರುವುದಿಲ್ಲ ಎನ್ನುವ ಕಾರಣಕ್ಕೆ ಮಿಡಿಯಲ್ಲೇ ಮಾವಿನಕಾಯಿಗಳನ್ನು ಕೊಯ್ದು ಉಪ್ಪಿನಕಾಯಿ ಹಾಕಲು ಈ ಮಾವಿನಕಾಯಿಗಳನ್ನು ಬಳಸಲಾಗ್ತಿದೆ. ಜೀರಿಗೆ ಮಾವಿನಕಾಯಿ ಖರೀದಿಸುವ ಒಂದು ವರ್ಗವೇ ಇದ್ರೆ, ಕಾಡು ಮಾವಿನಕಾಯಿಗಳನ್ನೇ ಅರಸಿ ಬರುವ ಇನ್ನೊಂದು ವರ್ಗವೂ ಇದೆ. ಸ್ಥಳೀಯವಾಗಿ ತೋಟಗಳಲ್ಲಿ ಬೆಳೆಯುವ ಮಾವಿನ ಮರದಿಂದ ಈ ಮಾವಿನಕಾಯಿಗಳನ್ನು ಕೊಯ್ದು ಮಾರಾಟ ಮಾಡಲಾಗುತ್ತಿದ್ದು, ಗ್ರಾಹಕರ ರುಚಿಗೆ ತಕ್ಕಂತೆ ಮಾವಿನಕಾಯಿಗಳ ಪೂರೈಕೆ ಮಾಡಲಾಗುತ್ತಿದೆ ಎನ್ನುತ್ತಾರೆ ಸುದಾನ ಶಾಲೆಯ ಪಕ್ಕದಲ್ಲೇ ಮಾವಿನಕಾಯಿಗಳ ಮಾರಾಟ ಮಾಡುತ್ತಿರುವ ಬಬ್ಬಳಿಗೆಯ ಹಂಸ ಅವರು. ಒಳ್ಳೆ ಮಾವಿನ ಮಿಡಿ, ಸೂಪರ್. 3 ಐಟಮ್ ಮಾವಿನ ಮಿಡಿ ಉಂಟು, ಒಂದು ಜೀರಿಗೆ ಐಟಮ್ ಉಂಟು, ಮತ್ತೊಂದು ಕಾಡು ಮಾವು, ಹಾಗೆ 3 ಐಟಮ್ ಮಿಡಿ ಉಂಟು. ಒಳ್ಳೆ ಫೇಮಸ್. ಸುಮಾರು ಇಲ್ಲಿ ಸುಧಾನದೊಂದು 15 ವರ್ಷ ಆಯಿತು. ನಮ್ಮಿಂದ ಎಲ್ಲರೂ ಭಟ್ರು, ಹೆಸರು ಎಲ್ಲ ಜಾತಿಗಳು ಮಾವಿನಕಾಯಿ ತಗೊಂಡು ಹೋಗ್ತಾರೆ ನಮ್ಮ ಕೈಯಿಂದ. ಒಳ್ಳೆ ಮಿಡಿ, ಒಂದು 2 ವರ್ಷ 3 ವರ್ಷ ಅಲ್ಲಿ ನಿಲ್ಲುವಂಥ ಮಿಡಿ ನಮ್ಮಲ್ಲಿರುವುದು. ಹಾಗೆ ರೇಟ್ ಭಾರಿ ಕಮ್ಮಿ ಉಂಟು, 150 ರಿಂದ 250 ಉಂಟು ರೇಟ್ ಕಮ್ಮಿ. ಎಲ್ಲಿದೆ ಸರ್? ನಾವು ಕಾಡು ಇಲ್ಲಿ ಹೋಗಿ ಲೋಕಲ್ ಮನೆಯಿಂದ ಮಾಡಿ ಎಲ್ಲ ಕೊಯ್ದುಕೊಂಡು ಬರುವುದು, ಸಂಜೆ ಬಂದು ಬೆಳಿಗ್ಗೆ ಮಾರುವುದು. ಹಾಗೆ ವೆರೈಟಿ ಜೀರಿಗೆ ಐಟಮ್ ಒಂದು ವೆರೈಟಿ ಬೇರೆ, ಮತ್ತು ಕಾಡು ಮಾವು, ಸಣ್ಣದಲ್ಲಿ ಕಾಡು ಮಾವು ಒಳ್ಳೆ ಅಂತ ಒಳ್ಳೆ ಅಪ್ಪೆ ಮಿಡಿ ಉಂಟು. ಅಪ್ಪೆ ಮಿಡಿ ಮಾತ್ರ ಇಲ್ಲಿಲ್ಲ, ಅದು ಸಾಗರದಿಂದ ಬರುವುದು. ಹಾಗೆ ಇಲ್ಲಿ ಇದೆ ಒರಿಜಿನಲ್ ಜೀರಿಗೆ ಮಿಡಿ ಅಂತೇಳಿ, ಒರಿಜಿನಲ್ ಜೀರಿಗೆ ಮಿಡಿ, ಮತ್ತು ಕಾಡು ಮಾವು ಒಳ್ಳೆ ಪರಿಮಳದ್ದು ಇಲ್ಲಿ ಜಾಸ್ತಿ. ಕಾಡು ಮಾವು ಮತ್ತು ಜೀರಿಗೆ ಕೇಳ್ತಾರೆ. ಜೀರಿಗೆ ಕೆಲವರಿಗೆ ಜೀರಿಗೆ ಹಿಡಿಯುವುದಿಲ್ಲ ಅಂತ, ಕೆಲವರಿಗೆ ಜೀರಿಗೆವೇ ಬೇಕಾಗ್ತದೆ. ಹಾಗೆ ಹೆಚ್ಚಾಗಿ ಎಲ್ಲಿಗೆಲ್ಲ ಹೋಗ್ತದೆ? ಇಲ್ಲಿ ಮಂಗಳೂರಿನವರು ಬಂದು ತಗೊಂಡು ಹೋಗ್ತಾರೆ, ಮಡಿಕೇರಿ, ಮೈಸೂರಿನವರು ಎಲ್ಲ ಬಂದು ಇಲ್ಲಿ ತಗೊಂಡು ಹೋಗ್ತಾರೆ. ಹೈಯೆಸ್ಟ್ ಮಡಿಕೇರಿ, ಮೈಸೂರು. ಹಾಗೆ ಮಂಗಳೂರಿಂದ ಸಹ ಬರ್ತಾರೆ ಇಲ್ಲಿಗೆ. ಪುತ್ತೂರು ತಾಲೂಕಿನಾದ್ಯಂತ ಈ ಹಿಂದೆ ರಸ್ತೆ ಪಕ್ಕದಲ್ಲಿರುವ ಮಾವಿನ ಮರಗಳನ್ನು ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆಯ ಅನುಮತಿಯ ಮೇರೆಗೆ ಅವುಗಳ ಅಧೀನದಲ್ಲಿ ಬರುವ ಮಾವಿನ ಮರಗಳಿಂದ ಕಾಯಿಗಳನ್ನು ಕೀಳುವ ಪ್ರಕ್ರಿಯೆ ಈ ಹಿಂದೆ ಇತ್ತಾದರೂ, ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈಯವರ ಸೂಚನೆಯ ಹಿನ್ನೆಲೆಯಲ್ಲಿ ರಸ್ತೆ ಬದಿಯ ಮಾವಿನ ಮರಗಳಿಂದ ಮಾವಿನಕಾಯಿಗಳನ್ನು ತೆಗೆಯುವ ಪ್ರಕ್ರಿಯೆ ಸದ್ಯ ನಿಂತಿದ್ದು, ಖಾಸಗಿ ಭೂಮಿಗಳಿಂದಲೇ ಕಾಯಿ ಸಂಗ್ರಹಿಸಿ ಮಾವಿನ ಮಿಡಿ ಮಾರಾಟಗಾರರು ತನ್ನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.